ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಉಚಿತ ಹೊಲಿಗೆ ಯಂತ್ರಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದು ಮತ್ತು ಯಾವೆಲ್ಲ ವರ್ಗದವರು ಈ ಒಂದು ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸಬಹುದು, ಈ ವಿಡಿಯೋನ ಕೊನೆ ತನಕ ನೋಡಿ. ನೀವೇನಾದ್ರೂ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೀವು ಸೇವಾ ಸಿಂಧು ವೆಬ್ಸೈಟ್ಗೆ ತೆರಳಬೇಕಾಗತ್ತೆ. ಇಲ್ಲಿ ನೀವು ಫಸ್ಟ್ ಟೈಮ್ ಈ ಸೇವಾ ಸಿಂಧು ಅಪ್ಲಿಕೇಶನ್ ಆಗ್ತಿದ್ರೆ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ಅಂತ ಏರಿಯಾದಂತೆ ಫಸ್ಟ್ ಟೈಮ್ ಆಗ್ತಿದ್ರೆ ನೀವು ರಿಜಿಸ್ಟ್ರೇಷನ್ನ ಇಲ್ಲಿ ಆಧಾರ್ ನಂಬರ್ ಹಾಕಬೇಕಾಗತ್ತೆ. ನಿಮ್ಮ ಆಧಾರ್ ನಂಬರ್ ಹಾಕಿ ಕ್ಯಾಪ್ಚಾ ಹಾಕಿದ್ರೆ ನೆಕ್ಸ್ಟ್ ಕೊಟ್ರೆ ನಿಮ್ಮ ಏನಂತಂದ್ರೆ ನಿಮ್ಮ ಆಧಾರ್ ವೆರಿಫೈ ಆಗ್ತಾ ಹೋಗುತ್ತೆ. ಒಂದು OTP ಬರುತ್ತೆ. OTP ವೆರಿಫೈ ಅಂದ್ರೆ ಇಲ್ಲಿ ಏನಂತಂದ್ರೆ ನಿಮ್ಮ ಸೇವಾ ಸಿಂಧುಲಿ ಅಕೌಂಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನೀವು ನಿಮ್ಮ ಫಸ್ಟಿಗೆ ನಿಮ್ಗೆ ಏನಾದ್ರೂ ಸೇವಾ ಸಿಂಧು ಅಕೌಂಟ್ ಇದ್ರೆ ಇಲ್ಲಿ ಏನಿಲ್ಲ, ನಿಮ್ಮ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಪಾಸ್ವರ್ಡ್ನ ಹಾಕಿ, ಪಾಸ್ವರ್ಡ್ ಗೊತ್ತಿದ್ರೆ ಪಾಸ್ವರ್ಡ್ ಹಾಕಿ, ಇಲ್ಲ ಅಂತಂದ್ರೆ ಮೊಬೈಲ್ ನಂಬರ್ನ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿ ಇಲ್ಲಿ ಒಂದು OTP ಬರುತ್ತೆ. OTPನ ಹಾಕಿ ಇಲ್ಲಿ ಕ್ಯಾಪ್ಚರ್ನ ಟೈಪ್ ಮಾಡಿ ಸಬ್ಮಿಟ್ ಕೊಡಿ. ಇಲ್ಲಿ ಏನಂತಂದ್ರೆ ಸೇವಾ ಸಿಂಧು ಲಾಗಿನ್ ಆಗ್ತಾ ಹೋಗ್ತೀರಾ. ಇಲ್ಲಿ ಲಾಗಿನ್ ಆದಾಗ ಈ ತರ ಇಂಟರ್ಫೇಸ್ ತೋರಿಸ್ತಾ ಹೋಗುತ್ತೆ. ಇಲ್ಲಿ ವಿವ್ ಆಲ್ ಅವೈಲೇಬಲ್ ಸರ್ವಿಸಸ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ರೇಂಜ್ ನ ಎಂಟ್ರೀಸ್ ಪರ್ ಪೇಜ್ ಇದೆಲ್ಲ ಇಲ್ಲಿ 100 ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಸೀವಿಂಗ್ ಮಿಷಿನ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ. ಸೀವಿಂಗ್ ಮಿಷಿನ್ ಅಂತ ಇಲ್ಲಿ ಟೈಪ್ ಮಾಡಿ. ಇಲ್ಲಿ ಸೀವಿಂಗ್ ಮಿಷಿನ್ ಫಾರ್ ವುಮನ್ ಅಂಡರ್ ಡಿ ದೇವರಾಜ್ ಅರಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಬರ್ತಾ ಹೋಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಹೋಮ್ ಪೇಜ್ ಪೇಜ್ ಓಪನ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನಂತಂದ್ರೆ ಇಲ್ಲಿ ನೀವು ಯಾವ ಒಂದು ನಿಗಮಕ್ಕೆ ಅಂತಂದ್ರೆ ದೇವರಾಜ ಅರಸ್ ನಿಗಮಕ್ಕೆ ಮಾತ್ರ ಈ ಒಂದು ಅರ್ಜಿನ ಸಲ್ಲಿಸಬಹುದಾಗತ್ತೆ. ಇಲ್ಲಿ ದೇವರಾಜ್ ಅರಸ್ ನಿಗಮ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ. ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಮಾಡ್ಬೇಕಾಗತ್ತೆ. ಏನಿಲ್ಲ, ನಿಮ್ಮ ಆಧಾರ್ ಅಥೆಂಟಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಪೇಜ್ ಡೈರೆಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕ್ಬೇಕಾಗತ್ತೆ. ಆಧಾರ್ ನಂಬರ್ ಹಾಕಿ OTP ಬರುತ್ತೆ. OTPನ ಹಾಕಿದ್ರೆ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಫೈನಾನ್ಷಿಯಲ್ ಇಯರ್ ಬಂದ್ಬಿಟ್ಟು 2025-26 ಇದೆ. ಇದನ್ನ ಇಲ್ಲಿ ಹಾಕಿ ಇಲ್ಲಿ ಆಧಾರ್ ಒಂದು OTP ವೆರಿಫಿಕೇಶನ್, ಆಧಾರ್ ಅಥೆಂಟಿಕೇಶನ್ ಪ್ರೊಸೆಸ್, ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಧಾರ್ ಪ್ರಕಾರ ಅಪ್ಲಿಕೆಂಟ್ ನ ನೇಮ್ ಬರ್ತಾ ಹೋಗುತ್ತೆ. ಇಲ್ಲಿ ಫಾದರ್ಸ್ ನೇಮು ಬರ್ತಾ ಹೋಗುತ್ತೆ. ಇಲ್ಲಿ ಜೆಂಡರ್ ಯಾವುದು ಕೆಲವೊಂದು ಬರ್ತಾ ಹೋಗುತ್ತೆ, ಕೆಲವೊಂದು ನೀವೇ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಮೇಲ್ ಫಿಮೇಲ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಅಪ್ಲಿಕೆಂಟ್ ನ ಫಾದರ್ ಅಥವಾ ಹಸ್ಬೆಂಡ್ ನ ನೇಮ್ ನ ಹಾಕ್ಬೇಕತ್ತೆ. ಏಜ್ ಎಷ್ಟು ಅಂತ ಇಲ್ಲಿ ಹಾಕ್ಬೇಕಾಗತ್ತೆ. ಇಲ್ಲಿ BPL ರೇಷನ್ ಕಾರ್ಡ್ ಇದ್ದವ್ರು ಮಾತ್ರ ಈ ಒಂದು ದೇವರಾಜ್ ಅರಸ ನಿಗಮಕ್ಕೆ ಈ ಒಂದು ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ರಿಲಿಜನ್ ಯಾವುದು ಅಂತ ಹಿಂದೂನವರಿಗೆ ಮಾತ್ರ ಇಲ್ಲಿ ಒಂದು ಅವಕಾಶ ಇದೆ. ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕ್ಬೇಕತ್ತೆ. ಇಲ್ಲಿ ಯಾವೊಂದು ಅಂತಂದು ಯಾವೊಂದು ವರ್ಗೀಕರಣ ಬಗ್ಗೆ ಪ್ರಕಾರ ಇಲ್ಲಿ ನಿಮ್ಮ ಹಿಂದೂ ಅಂತ ಸೆಲೆಕ್ಟ್ ಮಾಡಿದಾಗ ಯಾವೊಂದು ಜಾತಿ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಕರ್ನಾಟಕ ಅಂತ ಇಲ್ಲಿ ಬಂದಿರುತ್ತೆ. ಮೊಬೈಲ್ ನಂಬರ್ ಹಾಕ್ಬೇಕತ್ತೆ. ಆನ್ಯುವಲ್ ಇನ್ಕಮ್ ನೋಡ್ರಿ, ರೂರಲ್ಗೆ ಅಪ್ಲೈ ಮಾಡ್ತೀರಿ, ಹಳ್ಳಿಯವರು ಅಪ್ಲೈ ಮಾಡ್ತೀನಿ 98,000 ಒಳಗೆ ಇನ್ಕಮ್ ಇರಬೇಕಾಗತ್ತೆ. ಅರ್ಬನ್ ಅಂತಂದ್ರೆ ಸಿಟಿ ಅವರು 1,20,000 ಇನ್ಕಮ್ ಇರಬೇಕಾಗತ್ತೆ ನಿಮ್ಗೆ. ಇಲ್ಲಿ RD ನಂಬರ್, ನಿಮ್ಮ ಜಾತಿ ಪ್ರಮಾಣದ RD ನಂಬರ್ನ ಹಾಕ್ಬೇಕಾಗತ್ತೆ. ಇಲ್ಲಿ ನೇಮು RD ಏನಂದ್ರೆ ಇನ್ಕಮ್ ಸರ್ಟ್ ಜಾತಿ ಪ್ರಮಾಣ ಪತ್ರ ಪ್ರಕಾರ ನಿಮ್ಮ ಹೆಸರು ಟೈಪ್ ಮಾಡ್ಬೇಕಾಗತ್ತೆ. ಆದಾಯ ಪ್ರಮಾಣ ಪತ್ರ RD ನಂಬರ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಆನ್ಯುವಲ್ ಇನ್ಕಮ್ ಎಷ್ಟು ರೂರಲ್ ಇದೆನಾ ಅರ್ಬನ್ ಇದೆನಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ನೀವು. ಇಲ್ಲಿ ಆದಾಯ ಪ್ರಮಾಣ ಪತ್ರದಲ್ಲಿ ಇನ್ಕಮ್ ಎಷ್ಟಿದೆ ಅದನ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಆದಾಯ ಪ್ರಮಾಣ ಪತ್ರ ಅರ್ಜಿದಾರರ ಹೆಸರು ಇಲ್ಲಿ ಹಾಕ್ಬೇಕಾಗತ್ತೆ. ಜಾತಿ ನಾನು ಹೇಳಿದ ಇಲ್ಲಿ ನೋಡ್ರಿ, ಕ್ಯಾಟಗರಿ 1 ಈ ಒಂದು ಉಚಿತ ಹೊಲಿಗೆ ಯಂತ್ರಕ್ಕೆ ಬಂದ್ಬಿಟ್ಟು ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 3A, ಕ್ಯಾಟಗರಿ 3B ಮಾತ್ರ ಈ ಒಂದು ಉಚಿತ ಹೊಲಿಗೆ ಯಂತ್ರಕ್ಕೆ ಸಲ್ಲಿಸಬಹುದು. ಇಲ್ಲಿ ಕ್ಯಾಸ್ಟ್ ನೇಮ್ ನ ಹಾಕ್ಬೇಕಾಗತ್ತೆ. ಇಲ್ಲಿ ನೀವು ಯಾವೊಂದು ಡಿಫರೆಂಟ್ ಲೇಬಲ್ ವಿಕಲಚೇತನ ಇದ್ರೆ ಇಲ್ಲಿ ಇದನ್ನ ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಅರ್ಜಿದಾರರ ಕುಟುಂಬದವರು ಯಾರಾದ್ರೂ ಸರ್ಕಾರಿ ನೌಕರದಲ್ಲಿ ಇದಾರೆ ಅಂತ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಕ್ಯಾಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಕ್ಯಾಟಗರಿ 1 ಬರುತ್ತಾ, 2A ಬರುತ್ತಾ, 3A ಬರುತ್ತಾ, 3B ಬರುತ್ತಾ ಅಂತ ಇಲ್ಲಿ ಯಾವ್ದು ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ವಿಕಲಚೇತನ ಅಂದ್ರೆ PWD ಕ್ಯಾಂಡಿಡೇಟ್ಸ್ ಇತ್ತಂದ್ರೆ ಅದನ್ನ ಎಸ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲ ಅಂತಂದ್ರೆ ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡಿ, ಅನ್ಮ್ಯಾರಿಡ್ ಇದ್ರೆ ಅನ್ಮ್ಯಾರಿಡ್. ಇಲ್ಲಿ ಕೋವಿಡ್-19 ನಿಮ್ಮ ಸಂಗಾತಿ ಸ್ವಾವಲಂಬಿತರ ಅಂತಂದು, ಕೋವಿಡ್-19 ಇಂದ ನಿಮ್ಮ ಮನೆಯವರು ಯಾರಾದ್ರೂ ತೀರ್ಕೊಂಡೋಗಿದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ನಿಮ್ಮ ಹತ್ರ ತರಬೇತಿ ಪ್ರಮಾಣ ಪತ್ರನೇ ಇರ್ಬೇಕಾಗತ್ತೆ. ಇದು ಟ್ರೈನಿಂಗ್ ಸರ್ಟಿಫಿಕೇಟ್ ನ ನೀವು ಇಲ್ಲಿ ಎಸ್ ಅಂತಾನೆ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ತರಬೇತಿ ಪ್ರಮಾಣ ಪತ್ರವನ್ನು ತರಬೇತಿ ಪ್ರಮಾಣ ಪತ್ರ ಟೈಲರಿಂಗ್ ಸರ್ಟಿಫಿಕೇಟ್ ಅಂತೀವಿ, ಇದನ್ನ ಇಲ್ಲಿ ಅಟ್ಯಾಚ್ ಮಾಡ್ಬೇಕಾಗತ್ತೆ. ಟೈಲರಿಂಗ್ ಸರ್ಟಿಫಿಕೇಟ್ ಇಲ್ಲದೆ ಈ ಒಂದು ಅಪ್ಲಿಕೇಶನ್ ನ ಸಲ್ಲಿಸೋದಕ್ಕೆ ಬರೋದಿಲ್ಲ. ಇಲ್ಲಿ ಏನಂದ್ರೆ ಅಬ್ಯಾಂಡಾನ್ ವುಮನ್ ಅಂತಿದೆ.
ಇಲ್ಲಿ ಇದನ್ನ ನೋ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು HI ಪಡಿತಾರೆ ಅಂತ ಕೇಳ್ತಿದೆ, ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಲೊಕ್ಯಾಲಿಟಿ ಬಂದ್ಬಿಟ್ಟು ನಿಮ್ದು ಯಾವ್ದು ಅರ್ಬನ್ ಬರುತ್ತಾ ಅರ್ಬನ್, ಇಲ್ಲಿ ಡಿಸ್ಟ್ರಿಕ್ಟ್ ಯಾವ್ದು ನಿಮ್ದು ಯಾವ ಜಿಲ್ಲೆ ಬರುತ್ತೆ, ಬೆಳಗಾವಿ ಬರುತ್ತಾ, ಚಿತ್ರದುರ್ಗ ಬರುತ್ತಾ, ದಾವಣಗೆರೆ ಬರುತ್ತಾ, ಇದನ್ನ ಸೆಲೆಕ್ಟ್ ಮಾಡಿ. ತಾಲೂಕ್ ಯಾವ್ದು ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಬರುತ್ತೆ. ಇಲ್ಲಿ ಯಾವ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂತಂದು ಇಲ್ಲಿ ಸೆಲೆಕ್ಟ್ ಮಾಡಿ. ನಿಮ್ದು ದಾವಣಗೆರೆ ಇದ್ರೆ ಇಲ್ಲಿ ದಾವಣಗೆರೆ ನಾರ್ತ್ ಸೌತ್ ಯಾವ್ದಂತಂದು ಇಲ್ಲಿ ಸೆಲೆಕ್ಟ್ ಮಾಡಿ. ವಿಲೇಜ್ ನೇಮ್ ಇದ್ರೆ ಹಳ್ಳಿ ಯಾವುದು, ಹೋಬಳಿ ಯಾವುದು, ನಿಮ್ಮ ಅಡ್ರೆಸ್ನ ಈ ಪ್ರೆಸೆಂಟ್ ಅಡ್ರೆಸ್ ಏನಿದೆ ಅದನ್ನ ಹಾಕಿ, ಇಲ್ಲಾಂದ್ರೆ ಆಧಾರ್ ಕಾರ್ಡ್ ಪ್ರಕಾರನ ಹೆಸರನ್ನ ಅಡ್ರೆಸ್ನ ಹಾಕಂತ ಹೋಗಿ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ, ಇಲ್ಲಿ ಕ್ಯಾಪ್ಚನ್ ಹಾಕಿ ಇಲ್ಲಿ ಸಬ್ಮಿಟ್ ಕೊಡ್ಬೇಕತ್ತೆ. ಸಬ್ಮಿಟ್ ಕೊಟ್ಟಾಗ ನೀವೆಲ್ಲ ಒಂದು ಪ್ರಿವ್ಯೂ ಬರ್ತಾ ಹೋಗುತ್ತೆ, ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ನೋಡ್ಕೋಬೇಕತ್ತೆ. ಒಂದು ಏನಂತಂದ್ರೆ ನೀವು ಇಲ್ಲಿ ಒಂದು ಏನಂತಂದ್ರೆ PDF ನ ಟ್ರೈನಿಂಗ್ ಟೈಲರಿಂಗ್ ಉಷಾ ಟೈಲರಿಂಗ್ ಸರ್ಟಿಫಿಕೇಟ್ ಇರುತ್ತಲ್ಲ, ಟೈಲರಿಂಗ್ ಟ್ರೈನಿಂಗ್ ಸರ್ಟಿಫಿಕೇಟ್ ನ ಇಲ್ಲಿ ಒಂದು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದನ್ನ ಒಂದು ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಟ್ರೆ ಇಲ್ಲಿ ದೇವರಾಜ ಅರಸು ನಿಗಮಕ್ಕೆ ನೀವು ಒಂದು ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸುವ ಪ್ರೊಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.